ಹಾಯ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾನು ಮಾಲಿಗೆ ಹೋಗೋಣ ಅಂತ ಹೋಗ್ತಿದ್ದೀನಿ. ಇದು ಬಂದು ಬೆಂಗಳೂರಲ್ಲಿದೆ. ಇದು ಮಾಲ್ ಆಫ್ ಏಷ್ಯಾ ಅಂತ. ಇದು ಬ್ಯಾಂಗ್ಳೂರಲ್ಲೇ ಅತಿ ದೊಡ್ಡ ಮಾಲ್. ಇಲ್ಲಿ ಎಲ್ಲವೂ ತುಂಬ ಕಾಸ್ಟ್ಲಿನೇ ಇರುತ್ತಂತೆ. ಈ ಮಾಲಲ್ಲಿ ಬಂದು ಶಾಪಿಂಗ್ ಮಾಡೋದಕ್ಕಿಂತ ತುಂಬ ಜನ ಫೋಟೋ ಶೂಟ್ಗೋಸ್ಕರನೇ ಬರ್ತಾರೆ. ಅಷ್ಟು ದೊಡ್ಡ ಮಾಲ್ ಇದು. ಒಳಗಡೆ ಹೇಗಿರುತ್ತೆ ಅಂತ ನೀವು ಬಂದು ನೋಡಿ. ಬಟ್ ಮಾಲ್ ಅಂತೂ ಸಖತ್ತಾಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲಿ ಒಳಗಡೆ ಎಸಿಯಾಗಿ ಹೋದಾಗೆ ಫೀಲ್ ಆಗುತ್ತೆ. ಅಷ್ಟು ಸುಂದರವಾಗಿ ಬ್ಯೂಟಿಫುಲ್ ಆಗಿದೆ. ಯಾರೆಲ್ಲ ಈ ಮಾಲನ್ನು ವಿಸಿಟ್ ಮಾಡಿಲ್ಲ, ನೋಡಿಲ್ಲ ಅಂತೀರ, ಒಂದ್ಸಲ ಹೋಗಿ ನೋಡಿ ಬನ್ನಿ. ಫೀಲ್ ಅಂತೂ ಗುಡ್ ಅನಿಸುತ್ತೆ. ಅಷ್ಟು ಚೆನ್ನಾಗಿದೆ. ಫುಲ್ಲು ಗ್ರೀನರಿ ಥರ ಇದೆ ಈ ಮಾಲ್. ಇಲ್ಲಿ ಫೋಟೋ ಶೂಟ್ಗಂತೂ ತುಂಬಾ ಚೆನ್ನಾಗಿದೆ. ನೋಡಿ, ಪ್ರತಿಯೊಬ್ಬರು ಅಲ್ಲಲ್ಲಿ ಫೋಟೋ ತೆಕ್ಕೋತಿದ್ದಾರೆ. ಅಷ್ಟು ಸೂಪರಾಗಿದೆ. ಇಲ್ಲಿ ಬಂದರೆ ಸ್ವಿಮ್ಮಿಂಗ್ ಪೂಲ್ ಕೂಡ ಇದೆ. ನೋಡಿ ಎಷ್ಟು ಸುಂದರವಾಗಿ ಕಾಣಿಸ್ತಿದೆ. ಇದು ಬ್ಯಾಂಗ್ಳೂರಲ್ಲೇ ನಂಬರ್ 1 ಮಾಲ್. ತುಂಬ ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ. ಸಖತ್ತಾಗಿದೆ. ಈ ಮಾಲಲ್ಲಿ ಏನಿಲ್ಲ, ಏನು ಸಿಗುತ್ತೆ, ಏನು ಸಿಗಲ್ಲ ಅನ್ನೋ ಥರ ಏನೂ ಇಲ್ಲ. ಪ್ರತಿಯೊಂದು ಸಿಗುತ್ತೆ. ಮತ್ತು ಮಕ್ಕಳುಗಳಿಗೆಲ್ಲ ಇಲ್ಲಿ ಕರ್ಕೊಂಡು ಬಂದು ಆಟ ಕೂಡ ಆಡಿಸ್ಬೋದು. ಅಷ್ಟು ಸಖತ್ತಾಗಿ ಬ್ಯೂಟಿಫುಲ್ಲಾಗಿದೆ ಈ ಮಾಲ್. ಈ ಮಾಲಲ್ಲಿ ಏನಾದರೂ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ರೆ ತುಂಬಾ ಅಮೌಂಟ್ ಬೇಕು. ಏಕೆಂದರೆ ಮಾಲ್ ಎಷ್ಟು ಬ್ಯೂಟಿಫುಲ್ ಆಗಿದೆ, ಅಷ್ಟೇ ಅಮೌಂಟ್ ಇದೆ, ಅಷ್ಟೇ ಕಾಸ್ಟ್ಲಿ ಕೂಡ ಇದೆ. ನಾವಂತೂ ನೋಡೋಣ ಒಳಗಡೆ ಹೋಗಿ. ನನ್ನ ಫ್ರೆಂಡ್ ಹೇಳ್ತಿದ್ಲು ಲಾಸ್ಟ್ ಟೈಮ್ ಈ ಮಾಲ್ಗೆ ಹೋಗಿದ್ಲಂತೆ. ತುಂಬ ಕಾಸ್ಟ್ಲಿ ಇದೆ ಕಣೆ ಅಂತ ಹೇಳ್ತಾ ಇದ್ಲು. ಅವಳು ಹೇಳಿದ್ಲು ಅಂತ ಇವಾಗ ನಾನು ಮತ್ತೆ ಅವಳ ಜೊತೆ ನೋಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ನೋಡಿ, ಇದೇ ಮಾಲ್ ಒಳಗಡೆ. ಎಂಟ್ರಿನೇ ಇಷ್ಟು ಸಖತ್ತಾಗಿದೆ ಮಾಲ್. ಇದು ಮಾಲ್ ಆಫ್ ಏಷ್ಯಾ ಅಂತ. ಇದು ಬೆಂಗಳೂರು ಲೊಕೇಶನಲ್ಲೇ ಬರುತ್ತೆ. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ತುಂಬ ಜನ ಏನಿಲ್ಲ, ಯಾಕೆಂದರೆ ತುಂಬ ಕಾಸ್ಟ್ಲಿ ಅಲ್ವಾ. ಪ್ರತಿಯೊಂದು ಕಾಸ್ಟ್ಲಿನೇ ಇರುತ್ತೆ. ಆದರೆ ಇಲ್ಲಿ ಕೆಲವೊಬ್ಬರು ಫೋಟೋ ಶೂಟ್ಗಂತಲೇ ಬರ್ತಾರೆ. ಇಲ್ಲಿ ಫುಡ್ಡು ಕೂಡ ಸಿಗುತ್ತೆ. ಏನು ಬೇಕಂದ್ರೂ ತಿನ್ಬೋದು. ಆರ್ಡರ್ ಕೂಡ ಮಾಡ್ಕೊಂಡು ತಿನ್ಬೋದು. ಎಲ್ಲ ಥರ ಐಸ್ ಕ್ರೀಮ್, ಪಾಪ್ಕಾರ್ನ್, ಒಂದು ಸಿಗುತ್ತೆ. ಇಲ್ಲಿ ಕೂಡ ಫಿಲಮ್ ಕೂಡ ನೋಡ್ಬೋದು. ಅಷ್ಟು ದೊಡ್ಡ ಮಾಲ್ ಇದು. ಈ ಬಿಲ್ಡಿಂಗ್ ಎಲ್ಲ ಕವರ್ ಮಾಡ್ತೀನಿ ಅಂತ ಹೇಳಿದ್ರೆ ಮಿನಿಮಮ್ ಓಡಾಡೋಕ್ಕೆ 4 ಅವರೇ ಬೇಕು. ನಾನು ಆದಷ್ಟು ಕವರ್ ಮಾಡಿದ್ದೀನಿ, ಅಂದರೆ ವಿಡಿಯೋ ಮಾಡಿದ್ದೀನಿ ನಿಮಗೆ ತೋರಿಸೋಣ ಅಂತ ಹೇಳಿ. ಆದಷ್ಟು ಸ್ವಲ್ಪ ಕ್ಲಿಯರ್ ಮಾಡಿದ್ದೀನಿ. ಇನ್ನೂ 1-2 ಬಿಲ್ಡಿಂಗ್ ಹೋಗೋಕ್ಕಾಗಿಲ್ಲ, ಅಂದರೆ ತುಂಬ ಟೈಮ್ ಆಗಿಬಿಡ್ತಲ್ಲ. ಹಾಗಾಗಿ ನಾನು ಇಲ್ಲಿಗೆ ಬಂದಿದ್ದು ಒಂದು ಬ್ಯಾಗ್ ತೊಗೋಬೇಕು ಅಂತ ಬಂದೆ. ಬಟ್ ಒಂದು ಬ್ಯಾಗ್ ನೋಡಿದ್ರೆ 8,000 10,000 ಇತ್ತು. ನಾನು ತೊಗೊಳ್ಳಿಲ್ಲ. ಇಲ್ಲಿ N1 ಬಟ್ಟೆ ಕೂಡ ಇದೆ. ಆದರೆ ಬಿಲ್ಡಿಂಗ್ ಅಂತೂ ಸಖತ್ತಾಗಿದೆ, ಬ್ಯೂಟಿಫುಲ್ ಆಗಿದೆ. ಇಲ್ಲಿ ಎಲ್ಲ ಕಡೆ ಫೋಟೋ ಶೂಟ್ ಮಾಡ್ಕೊತಿದ್ದಾರೆ, ಅಂದರೆ ಫೋಟೋ ತೆಕ್ಕೊತಿದ್ದಾರೆ. ಇಲ್ಲಿ ಶಾಪಿಂಗಿನ ಬರೋದಕ್ಕಿಂತ ಹೆಚ್ಚಾಗಿ ಫೋಟೋ ಶೂಟ್ಗೆ ಪ್ರತಿಯೊಬ್ಬರು ಬರ್ತಾರೆ. ಈ ಮಾಲಿಗೆ ಬಂದರೆ ಯಾವ ಥರ ಫೀಲ್ ಆಗುತ್ತೆ ಅಂತ ಹೇಳಿದ್ರೆ ನಾವು ಏಷ್ಯಾಗೆ ಬಂದಿದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಅಷ್ಟು ಚೆನ್ನಾಗಿದೆ. ಮತ್ತು ಸೈಲೆಂಟಾಗೂ ಇದೆ. ಜಾಸ್ತಿ ಯಾರೂ ಸೌಂಡ್ ಕೂಡ ಮಾಡಲ್ಲ, ಸೈಲೆಂಟಾಗಿದೆ. ಈ ಗಿಡಗಳು, ಈ ಗ್ರೀನರಿ ನೋಡ್ತಿದ್ರೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ನನಗಂತೂ ಮಾಲ್. ನೀವು ಯಾರೆಲ್ಲ ಅಲ್ಲ ಬೆಂಗಳೂರು ಹತ್ರ ಇದ್ದೀರಾ, ಒನ್ ಟೈಮ್ ವಿಸಿಟ್ ಕೊಡಿ. ಕೆಲವೊಬ್ಬರಿಗೆ ಒಳಗಡೆ ಹೋಗಿರಲ್ಲ, ಕೆಲವೊಬ್ಬರು ನೋಡಿರ್ತೀರ ಅಂದ್ಕೊತೀನಿ. ಬಟ್ ಮಾಲ್ ಅಂತೂ ಸಖತ್ತಾಗಿದೆ. ನೋಡಿ, ಇದು ಮೇಲ್ಗಡೆಯಿಂದ ಕೆಳಗಡೆ ಎಷ್ಟು ಗ್ರೀನರಿ ಇದೆ ಅಲ್ವಾ. ಬ್ಯಾಂಗ್ಳೂರು ಸಿಟಿಯಲ್ಲಿ ಈ ಥರ ಗ್ರೀನರಿ ನೋಡ್ಬೇಕಂದ್ರೆ ಖುಷಿಯಾಗುತ್ತೆ. ಇಲ್ಲಿ ಸಿಟಿಗೆ ಹೋಗಿದ್ರು ಕೂಡ ಒಳಗಡೆ ಹೋದರೆ ಏನೋ ಒಂದು ಕಾಡು ಹತ್ರ ಇದ್ದೀವಿ ಅನ್ನೋ ಥರ ಗ್ರೀನರಿ ಇದೆ. ನಾನು 1 ಫ್ಲೋರು ಮುಗಿಸ್ಕೊಂಡು ಮತ್ತೆ ಇನ್ನೊಂದು ಫ್ಲೋರ್ಗೆ ಹೋಗ್ತಾ ಇದ್ದೀನಿ.
ಎಷ್ಟು ದೊಡ್ಡದಿದೆ ಅಂದರೆ ಅಷ್ಟನ್ನು ಕವರ್ ಮಾಡೋದಕ್ಕೆ ಖಂಡಿತ ಆಗಲ್ಲ, ಅಷ್ಟು ದೊಡ್ಡ ಮಾಲ್ ಇದು. ಬಟ್ ಏನು ತೊಂದರೆ ಇಲ್ಲ, ಆರಾಮಾಗಿ ಲಿಫ್ಟ್ ಇರುತ್ತೆ, ಹೋಗ್ಬೋದು ಅಲ್ವಾ. ತೊಂದರೆ ಏನೂ ಆಗಲ್ಲ ಓಡಾಡೋದಕ್ಕೆ, ತುಂಬಾ ಚೆನ್ನಾಗಿದೆ. ಆದರೆ ಏನು ಗೊತ್ತಾ, ಅಲ್ಲಿ ಫೀಲ್ ಆಗೋದು, ಹೋಗ್ತಿದ್ರೆ ಪ್ರತಿಯೊಂದು ವಸ್ತುನು ನೋಡ್ತಿದ್ರೆ ತಗೋಬೇಕು ಅನ್ನೋ ಥರ ಫೀಲ್ ಆಗುತ್ತೆ. ತಗೊಳಕ್ಕೆ ಅಂತ ಹೋದರೆ ತುಂಬ ಕಾಸ್ಟ್ಲಿ ಇರುತ್ತೆ, ಹೆವಿ ರೇಟ್ ಇದೆ. ನಿಮಗೆ ಯಾರಿಗಾದ್ರೂ ತಗೋಬೇಕು ಅನ್ಸಿದ್ರೆ ಖಂಡಿತ ತಗೊಳ್ಳಿ. ಬಟ್ ನನಗೆ ತಗೋಬೇಕು ಅನ್ನೋ ಥರ ಫೀಲ್ ಆಗ್ತಾಯಿತ್ತು, ಆದರೆ ತುಂಬ ಕಾಸ್ಟ್ಲಿ ಇದೆಯಲ್ಲ. ಹಾಗಾಗಿ ನಾನು ಕೆಲವೊಂದು ಫೋಟೋ ತಗೊಂಡೆ, ಫೋಟೋ ಶೂಟ್ ಮಾಡಿಕೊಂಡೆ. ನೋಡಿ ಇಲ್ಲಿ ಯಾವ್ಯಾವ ಬಿಲ್ಡಿಂಗಲ್ಲಿ ಏನೇನಿದೆ ಅಂತೆಲ್ಲ ಅಲ್ಲಿ ಹಾಕಿದ್ದಾರೆ. ನಮಗೆ ಏನು ಬೇಕು ಅಂತ ಹೇಳಿದ್ರೆ ನಾವು ಆ ಬಿಲ್ಡಿಂಗ್ ಹೋಗಿ ತೊಗೋಬೋದು. ಯಾಕಂದರೆ ಕೆಲವೊಬ್ರು ಗೊತ್ತಿರಲ್ಲ, ಏನೋ ಬೇಕು ಅಂದ್ಕೊಂಡು ಹೋಗ್ತೀವಿ, ಮತ್ತು ಅದು ಯಾವ ಬಿಲ್ಡಿಂಗಲ್ಲೋ ಇರುತ್ತೆ, ಸುಮ್ಮನೆ ಎಲ್ಲ ಹುಡುಕ್ತೀವಲ್ವಾ. ತುಂಬ ದೊಡ್ಡ ಮಾಲ್ ಇದೆ ಅಲ್ವಾ, ಹಾಗಾಗಿ. ಜೊತೆಗೆ ಇಲ್ಲಿ ಮೇಕಪ್ ಕೂಡ ಮಾಡಿಕೊಡ್ತಾರೆ, ಅಂದರೆ ಮೇಕಪ್ಪಿಸ್ಟ್ ಕೂಡ ಇರ್ತಾರೆ. ಯಾವುದಾದ್ರೂ ಫಂಕ್ಷನ್ಗೆ ಬೇಕು ಅಂತ ಹೇಳಿದ್ರೆ ನಾವು ಇಲ್ಲಿ ಬಂದು ಮೇಕಪ್ ಮಾಡಿಸ್ಕೊಂಡು ರೆಡಿ ಮಾಡಿಕೊಂಡು ಹೋಗ್ಬೋದು. ಸ್ಯಾರಿ ಕೂಡ ಹಾಕ್ಕೊಡ್ತಾರೆ, ಮೇಕಪ್ ಕೂಡ ಮಾಡಿಕೊಡ್ತಾರೆ. ನಾನು ಸುಮ್ಮನೆ ಹೋಗಿ ವಿಚಾರಿಸ್ದೆ ಅಮೌಂಟ್ ಏನಿರುತ್ತೆ ಅಂತ. ಮೇಕಪ್ಪು, ಸ್ಯಾರಿ ಎಲ್ಲದರಿಂದ ಮೇಕಪ್ ಎಲ್ಲ ಅವ್ರದ್ದೇ ಇರುತ್ತೆ, ಎಲ್ಲವೂ ಕೂಡ ಹೈಜೆನಿಕ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಜೊತೆಗೆ ಎಲ್ಲ ಕ್ರೀಮ್ಗಳು ಬ್ರ್ಯಾಂಡೆಡ್ದೇ ಮೇಕಪ್ ಮಾಡಿಕೊಡ್ತಾರೆ. ಒಬ್ಬರಿಗೆ ಮೇಕಪ್ ಬಂದು 18,000 ರೂಪಾಯಿ ಹೇಳಿದ್ರು, ಸ್ಯಾರಿ ಹಾಕಿ ಮೇಕಪ್ ಮಾಡಿಕೊಡೋದಕ್ಕೆ. ತುಂಬ ಚೆನ್ನಾಗಿ ಕೂಡ ಮೇಕಪ್ ಮಾಡಿದರು. ಅಲ್ಲಿ ಒಬ್ರಿಗೆ ಮೇಕಪ್ ಮಾಡ್ತಿದ್ರು, ಆದರೆ ಅವ್ರ ಪರ್ಸ್ನಲ್ ನಾವೆಲ್ಲ ಫೋಟೋ ಶೂಟ್ ಮಾಡೋದಕ್ಕಾಗಲ್ಲ ಅಲ್ವಾ, ಯಾರೋ ಒಬ್ಬರು ಮೇಕಪ್ ಮಾಡಿಸ್ಕೊತಿದ್ರು, ನಾನು ಅದನ್ನು ವಿಡಿಯೋ ಮಾಡಿಲ್ಲ. ಇಲ್ಲಿ ನೋಡಿ, ಪ್ರತಿಯೊಂದು ಮೇಕಪ್ ವಸ್ತು ತಿನ್ನೋದಕ್ಕೆ, ಮತ್ತು ಇಲ್ಲಿ ಗೋಲ್ಡು ಕೂಡ ಸಿಲ್ವರ್ ಕೂಡ ಇದೆ, ಅಷ್ಟು ಚೆನ್ನಾಗಿದೆ ಮಾಲ್. ಇಲ್ಲಿ ಪಾರ್ಲರ್ ಕೂಡ ಇದೆ, ಜೊತೆಗೆ ಏರ್ ಕಟಿಂಗ್, ಏರ್ ಸ್ಟ್ರೈಟ್ನಿಂಗ್, ಏರ್ ಸ್ಮೂತ್ನಿಂಗ್ ಎಲ್ಲ ಇದೆ. ಒಂದೇ ಮಾಲಲ್ಲಿ ಪ್ರತಿಯೊಂದು ಕೂಡ ಸಿಗುತ್ತೆ. ಒಂದೇ ಮಾಲಲ್ಲಿ ನಮಗೇನು ಬೇಕು ಎಲ್ಲ ಇದೆ. ಈ ಥರ ಮಾಲನ್ನು ಯಾರಾದರೂ ಮಿಸ್ ಮಾಡ್ಕೊತೀರಾ? ಒನ್ ಟೈಮ್ ಹೋಗಿ ಬನ್ನಿ, ನೋಡಿ ಎಷ್ಟು ಚೆನ್ನಾಗಿ ಗ್ರೀನರಿ ಇದೆ ಅಲ್ವಾ. ಅಲ್ಲಿ ಸೌಂಡೇ ಒಂಥರ ಫೀಲ್ ಆಗುತ್ತೆ, ಅಷ್ಟು ಚೆನ್ನಾಗಿದೆ. ನಾನು ನೆಕ್ಸ್ಟ್ ಇನ್ನೂ ಒನ್ ಟೈಮ್ ಹೋಗಬೇಕು ಅಂದ್ಕೊಂಡಿದ್ದೀನಿ. ನನ್ನ ಫ್ರೆಂಡು ಬ್ಯಾಂಗ್ಳೂರಿಗೆ ಹೋಗ್ತೀನಲ್ಲ, ನನ್ನ ಫ್ರೆಂಡ್ ಮನೆಗೆ, ಆವಾಗ ಇನ್ನೊಂದು ಸಲ ಮಾಲ್ಗೆ ಹೋಗ್ಬಿಡ್ತೀನಿ. ನಾನಲ್ಲೊಂದು ಬ್ಯಾಗ್ ನೋಡಿದ್ದೆ, ಅದು 8,000 ಇತ್ತು ಬ್ಯಾಗ್. ಆದರೆ ಆ ಬ್ಯಾಗ್ ತೊಗೋಬೇಕು, ಬಟ್ ಇವಾಗ ಆಗಲಿಲ್ಲ. ನೆಕ್ಸ್ಟ್ ಟೈಮ್ ಬಂದಾಗ ಖಂಡಿತ ತೊಗೋತೀನಿ. ಜೊತೆಗೆ ಇಲ್ಲಿ ಒಂದು ಐಸ್ ಕ್ರೀಮ್ ಎಷ್ಟು ಕಾಸ್ಟ್ಲಿ ಇದೆ ಗೊತ್ತಾ, 480 ರೂಪಾಯಿ ಇದೆ. ಇಲ್ಲೆಲ್ಲ 70 ರೂಪಾಯಿ ಇರೋ ಐಸ್ ಕ್ರೀಮ್ ಅಲ್ಲಿ 480 ರೂಪಾಯಿ ಇದೆ. ಬಟ್ ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಇದೆ. ಡ್ರೆಸ್ ಕೂಡ ನೋಡಿದ್ವಿ, ಡ್ರೆಸ್ಸು ಕೂಡ ಹೆವಿ ಕಾಸ್ಟ್ಲಿ ಇದೆ. ನನಗಂತೂ ಮಾಲ್ ತುಂಬ ಇಷ್ಟ ಆಯಿತು, ಆದರೆ ರೈಟ್ ಇಷ್ಟೊಂದಿದೆಯಲ್ಲ ಅನ್ನೋ ಥರ. ಡ್ರೆಸ್ಗಳೆಲ್ಲ ಸಖತ್ತಾಗಿತ್ತು. ನಾನು ಸ್ಲಿಪ್ಪರ್ ಕೂಡ ನೋಡಿದೆ, ತುಂಬ ಕಡಿಮೆ ಸ್ಲಿಪ್ಪರ್ ಅಂತ ಹೇಳಿದ್ರೆ 2,500 3,000 ರೂಪಾಯಿ, ಅದು ಫುಲ್ಲು ಕಡಿಮೆ ಅಂತ ಹೇಳಿದ್ರೆ. ನಾನು ಇಷ್ಟೆಲ್ಲ ನೋಡಿ ಏನಾದರೂ ಒಂದು ಶಾಪಿಂಗ್ ಮಾಡಬೇಕು, ಹೇಗೆ ಏನು ತೊಗೊಳ್ದೆ ಹೋಗೋದು ಅಂತ ಹೇಳಿ ಒಂದು ಸ್ಲಿಪ್ಪರ್ ತೊಗೊಂಡೆ ಅಷ್ಟೆ. ಆ ಸ್ಲಿಪ್ಪರ್ ಬಂದು 2,400, ಅದು ಸಿಂಪಲ್ ಸ್ಲಿಪ್ಪರ್, ಆದರೆ ತೊಗೊಂಡೆ. ನನಗೆ ಆ ಸ್ಲಿಪ್ಪರ್ ಇಷ್ಟ ಆಯಿತು ಅಷ್ಟೆ. ಬಂದಿದ್ದಕ್ಕೆಲ್ಲ ಏನಾದರೂ ತೊಗೋಬೇಕಂತ ಹೇಳಿ ಸ್ಲಿಪ್ಪರ್ ತೊಗೊಂಡೆ. ಇಲ್ಲಿ ನೋಡಿ ಎಷ್ಟು ಸೂಪರಾಗಿ ಬೆಡ್ ಲೈಟ್ ಇದೆ. ಇದು ನಾವು ಬಂದಿದ್ದು ಒಂದು 12:20 1 ಗಂಟೆ ಟೈಮಲ್ಲಿ. ಇಲ್ಲಿ ನೈಟ್ ಬಂದರೆ ಇನ್ನೂ ಸಖತ್ತಾಗಿರುತ್ತೆ, ಅಮೇಝಿಂಗ್ ಆಗಿರುತ್ತೆ ನೈಟ್ ಬಂದರೆ. ಬಟ್ ನಾನು ನೈಟ್ ಬಂದಿಲ್ಲ, ನಾನು ಬೇರೆ ಇವತ್ತು ರಿಟರ್ನು ಮೈಸೂರಿಗೆ ಹೋಗಬೇಕು, ಹಾಗಾಗಿ ನಾವು ಬೇಗನೆ ಬಂದ್ವಿ. ನೈಟು ಉಳ್ಕೊಳ್ಳೋದಾಗಿದ್ದರೆ ನಾನು ನೈಟ್ ಬರ್ತಿದ್ದೆ, ಬಟ್ ನಾನು ಹೋಗ್ಬೇಕಲ್ಲ, ಹಾಗಾಗಿ ಮಾರ್ನಿಂಗ್ ಬಂದಿದ್ದೀವಿ. ಮಾಲ್ ಅಂತೂ ತುಂಬ ಚೆನ್ನಾಗಿದೆ. ಪ್ರತಿಯೊಂದು ಫ್ಲೋರು ಕೂಡ ಕವರ್ ಮಾಡೋದಕ್ಕಾಗಲ್ಲ, ತುಂಬ ಟೈಮ್ ಬೇಕಾಗುತ್ತೆ. ಎಲ್ಲವನ್ನೂ ನಾವು ಓಡಾಡ್ತೀವಿ ಅಂತ ಹೇಳಿದ್ರೆ
ಜಾಸ್ತಿ ಟೈಮೇ ಹಿಡಿಯುತ್ತೆ. ನಾನು ಇಂಪಾರ್ಟೆಂಟು ಸ್ಲಿಪ್ಪರು, ಬ್ಯಾಗು ಮತ್ತು ಬಟ್ಟೆ ಇಷ್ಟು ಫ್ಲೋರನ್ನು ನೋಡ್ಕೊಂಡು ಬಂದೆ. ಜೊತೆಗೆ ಮೇಕಪ್ ಅಂತ ಹೇಳಿದ್ರೆ ಮೇಕಪ್ ತುಂಬ ಚೆನ್ನಾಗಿ ಮಾಡಿದರು ಕೂಡ. ಅದಕ್ಕೆ ನೋಡೋಣ ಕ್ಯೂರಿಯಾಸಿಟಿ ಆಯಿತು, ಎಷ್ಟಿರುತ್ತೆ ಅಮೌಂಟು ವಿಚಾರಿಸೋಣ ಅಂತ ಹೇಳಿ ಒಳಗಡೆ ಹೋಗಿ ವಿಚಾರಿಸ್ಕೊಂಡು ಬಂದೆ. ಮೇಕಪ್ಪು ತುಂಬಾ ಕಾಸ್ಟ್ಲಿನೇ ಅಲ್ವಾ. ಬೇರೆ ಕಡೆ ಎಲ್ಲ ಮಾಡಿಸಿದ್ರೆ ಇವಾಗೆಲ್ಲ ಒಂದು 5,000 ರೂಪಾಯಿಗೆ ಮೇಕಪ್ ಮುಗಿಯುತ್ತೆ. ಆದರೆ ಇಲ್ಲಿ 18,000 ಹೇಳಿದ್ರು. ಸೊ ತುಂಬ ಹೆವಿ ಆಯಿತು ಅಮೌಂಟು. ಆದರೆ ಮಾಲು ತುಂಬ ಸಖತ್ತಾಗಿ ಮೇಂಟೈನ್ ಮಾಡಿದಾರಲ್ವ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲವನ್ನು ನಮ್ಮ ಮೇಲೆ ಹಾಕ್ತಾರೆ ಅಮೌಂಟನ್ನು. ಅಷ್ಟು ಅಮೌಂಟ್ ತೊಗೊಳ್ಳೋದ್ರಿಂದ ತಾನೇ ಅವರಿಷ್ಟು ಮೇಂಟೈನ್ ಮಾಡಿದ್ದಾರೆ ಮಾಲನ್ನು. ನಿಮಗೆಲ್ಲ ಈ ಮಾಲ್ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ನನಗಂತೂ ತುಂಬ ಇಷ್ಟ ಆಯಿತು. ಆದರೆ ನಾನು ಯಾವಾಗಲೂ ಏನು ಹೇಳ್ತೀನಿ ಗೊತ್ತಾ ನಿಮಗೆ, ನನಗಿಷ್ಟ ಆಗೋದೆಲ್ಲ ನಿಮಗಿಷ್ಟ ಆಗಬೇಕು ಅಂತ ಏನೂ ಇಲ್ಲ. ನನಗಿಷ್ಟ ಆಗೋದೆಲ್ಲ ನಿಮಗಿಷ್ಟ ಆಗದೇನೂ ಇರ್ಬೋದು, ಇಲ್ಲ ನನಗಿಷ್ಟ ಆಗೋದು ನಿಮಗೂ ಕೂಡ ಇಷ್ಟ ಆಗ್ಬೋದು ಅಲ್ವಾ. ಆದರೆ ನನಗಂತೂ ಸಖತ್ತಾಗಿ ಇಷ್ಟ ಆಯಿತು. ನನಗಂತೂ ಸ್ಲಿಪ್ಪರ್ ತುಂಬ ಇಷ್ಟ ಆಯಿತು. ನಾನು ಸ್ಲಿಪ್ಪರ್ ತೊಗೊಂಡಿದ್ದೆ, ನನಗೆ ತುಂಬ ಖುಷಿಯಾಯಿತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನಾನು ಪ್ರತಿ ಸಲನೂ ಹೇಳ್ತೀನಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ. ನಾನು ಹೇಳಿದ್ರೆ ನೀವು ಮಾಡಲ್ಲ, ನನಗೆ ಗೊತ್ತು. ಅದೇ ನಿಮಗಿಷ್ಟ ಆದರೆ ನೀವು ಮಾಡ್ತೀರಾ ಅಂತ ನಾನು ಪ್ರತಿ ಸಲ ಅನ್ಕೋತೀನಿ. ಆದರೆ ಏನು, ಫ್ರೆಂಡಾಗಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡಿ ಅಂತ. ಸೊ ನಿಮ್ಮಿಷ್ಟ. ನಾನು ಇದನ್ನೆಲ್ಲ ಮುಗಿಸ್ಕೊಂಡು ಮತ್ತೆ ಹೊರಗಡೆ ಬಂದು ಫೋಟೋ ತೆಕ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಫೋಟೋ ತೆಕ್ಕೊಂಡ್ವಿ. ಇಲ್ಲಿ ಈ ಫ್ಲೋರಲ್ಲಂತೂ ಹೆವಿ ಜನ ಇದ್ದಾರೆ ನೋಡಿ, ತುಂಬ ಜನ ಇದ್ದಾರೆ. ಇದರಲ್ಲಿ ತುಂಬ ಗಿಡಗಳಿದೆ, ಚಿಕ್ಕ ಚಿಕ್ಕ ಗಿಡಗಳು ಅಷ್ಟೊಂದು ಹಾಕಿದ್ದಾರೆ ಈ ಫ್ಲೋರಲ್ಲಿ. ಎಲ್ಲದಕ್ಕಿಂತ ತುಂಬ ಚೆನ್ನಾಗಿರೋದು ಅಂತ ಹೇಳಿದ್ರೆ ಈ ಫ್ಲೋರ್. ನಾವು ಎಲ್ಲ ಫ್ಲೋರಿಗೂ ಹೋಗಿದ್ದಿದ್ರೆ ಯಾವುದು ಇನ್ನೂ ಚೆನ್ನಾಗಿರ್ತಿತ್ತೋ ಏನೋ, ನಮಗೆಲ್ಲವನ್ನು ಕವರ್ ಮಾಡೋದಕ್ಕೆ ಆಗಲಿಲ್ಲ. ಆವಾಗಲೇ ನಾನು ಹೇಳಿದ್ನಲ್ಲ, ನಾನಿವತ್ತು ಬೇರೆ ರಿಟರ್ನ್ ಹೋಗಬೇಕು. ಹಾಗಾಗಿ ನನಗೆ ಎಷ್ಟು ಆಗುತ್ತೆ ಕವರ್ ಮಾಡೋದಕ್ಕೆ ಅಷ್ಟು ಮಾತ್ರ ಮಾಡಿದ್ದೀನಿ. ಇನ್ನೊಂದು 4 ಫ್ಲೋರ್ ಬಿಟ್ಬಿಟ್ಟೆ ನಾನು, ಇನ್ನೊಂದು 4 ಫ್ಲೋರ್ಗೆ ಹೋಗಿಲ್ಲ. ಸಿಕ್ಕಾಬಟ್ಟೆ ಜನ ಇದ್ದಾರೆ ಈ ಫ್ಲೋರಲ್ಲಿ. ಈ ಫ್ಲೋರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ ಎಲ್ಲ ಫುಲ್ಲು ಗ್ರೀನರಿ ಥರ ಇದೆ. ಮತ್ತು ಇಲ್ಲಿ ಫುಡ್ಡೆಲ್ಲ ಸಿಗುತ್ತೆ ತಿನ್ನೋರಿಗೆ. ಆದರೆ ನೋಡಿ ಯಾರು ತಿಂತಿಲ್ಲ. ಯಾಕೆ ತಿಂತಿಲ್ಲ ಅಂದರೆ ಅಷ್ಟು ಕಾಸ್ಟ್ಲಿ ಇದೆ. ಒಂದು ಹೊರಗಡೆ ಸಿಗೋ ಐಸ್ ಕ್ರೀಮು 70 ರೂಪಾಯಿ ಐಸ್ ಕ್ರೀಮು, ಇಲ್ಲಿ ಒಳಗಡೆ ಬಂದರೆ 420 ರೂಪಾಯಿ ಐಸ್ ಕ್ರೀಮ್ ಇದೆ. ಯಾರು ತಿಂತಾರೆ? ಎಷ್ಟೇ ದುಡ್ಡಿರೋರು ಇದ್ದರೂ ಕೂಡ ಯಾರು ತಿಂತಾರೆ? ಯಾಕೆ ಹೊರಗಡೆ ಹೋಗಿ ತಿನ್ನೋಣ ಅನ್ನೋ ಥರ ಅವ್ರಿಗೂ ಆ ಥರ ಅನಿಸುತ್ತೆ. ಇದೆಲ್ಲ ಫುಡ್ ಇರೋದೆ. ಈ ಫ್ಲೋರೆಲ್ಲ ಫುಲ್ಲು ಫುಡ್ಡು. ನಮಗೇನು ಬೇಕು ಅದನ್ನು ತಿನ್ಬೋದು. ಅಷ್ಟು ಹೈಜೆನಿಕಾಗಿ ಕೂಡ ಮೇಂಟೈನ್ ಮಾಡಿದ್ದಾರೆ. ಕಾಸ್ಟ್ಲಿ ಅಂದಮೇಲೆ ಹೈಜೆನಿಕ್ಕಾಗಿ ಇದ್ದೇ ಇರುತ್ತಲ್ವ ಫುಡ್ಡು. ಮತ್ತು ಜೊತೆಗೆ ಇಲ್ಲಿ ಇನ್ನೊಂದು ಏನಿದೆ ಗೊತ್ತಾ, ಇಂಪಾರ್ಟೆಂಟಾಗಿ ಮಕ್ಕಳು ಆಟ ಆಡಿಸೋದಕ್ಕೆ ಹೇಗಿದೆ ಅಂತ ಹೇಳಿದ್ರೆ, ನಾವು ದುಡ್ಡು ಕೊಟ್ಟು ಕಾಯಿನ್ ತೊಗೋಬೇಕು. ಕಾಯಿನ್ ತೊಗೊಂಡು ನಮಗೆ ಎಷ್ಟಾಗುತ್ತೆ ಅಷ್ಟು ಕಾಯಿನ್ ತೊಗೊಂಡು ಒಂದೊಂದು ಆಟಕ್ಕೆ ಅಲ್ಲಿ ಅಮೌಂಟ್ ಇರಲ್ಲ, ಆಟಕ್ಕೆ ಕಾಯಿನ್ ಇರುತ್ತೆ. ಒಂದೊಂದು ಆಟಕ್ಕೆ ಇಷ್ಟು ಕಾಯಿನು ಅಂತ ಇರುತ್ತೆ. ನಾವು ಕಾಯಿನನ್ನು ಕೊಟ್ಟು ಮಕ್ಕಳನ್ನ ಆಟ ಆಡೋಕೆ ಬಿಡ್ಬೋದು. ತುಂಬಾ ಚೆನ್ನಾಗಿತ್ತು. ಅಲ್ಲಿ ಹೆವಿ ಜನ ಇದ್ದರು. ನಾನು ಅದಕ್ಕೋಸ್ಕರ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಿಲ್ಲ. ಮಕ್ಕಳುಗಳು ಹೆವಿ ಆಟ ಆಡ್ತಿದ್ರು, ತುಂಬ ಜನಗಳಿದ್ರು. ಹಾಗಾಗಿ ನಾನು ಆ ಫ್ಲೋರಲ್ಲಿ ವಿಡಿಯೋ ಮಾಡಲಿಲ್ಲ. ನಾನು ಕೂಡ ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿದ್ದೆ. ಆ ಮೂಮೆಂಟಲ್ಲಿ ನನಗೆ ವಿಡಿಯೋ ಮಾಡಬೇಕು ಅಂತಲೇ ಅನಿಸಿಲ್ಲ. ನಾನು ಮಕ್ಕಳನ್ನೇ ನೋಡ್ತಾ ಹಾಗೆ ನಿಂತ್ಕೊಂಡೆ. ನೋಡಿ, ಇದು ಹೊರಗಡೆ ಎಷ್ಟು ಸಖತ್ತಾಗಿದೆ ಅಲ್ವಾ, ತುಂಬಾ ಚೆನ್ನಾಗಿದೆ. ಮಾಲಾಪ್ ಏಸಿಯಾ ಅಂತ ಇದೆ, ಆದರೆ ಏಸಿಯಾದಲ್ಲೇ ಇದ್ದೀವಿ ಅನ್ನಷ್ಟು ಫೀಲ್ ಆಗುತ್ತೆ. ಇಲ್ಲಿ ಯಾರನ್ನು ಕೂಡ ಏನೂ ತೊಗೊಂಡೋಗಿಲ್ಲ.
ನಾನು ಪ್ರತಿಯೊಬ್ಬರೂ ಕ್ಯಾರಿ ಮಾಡಿರ್ತಿದ್ದಾರಾ, ಲಗೇಜ್ ಇದೆಯಾ ಅಂತ ನೋಡಿದ್ದೀನಿ. ಯಾರೂ ಏನೂ ತೊಗೊಂಡೋಗಿಲ್ಲ. ಜಸ್ಟ್ ಎಲ್ಲರೂ ನೋಡೋದು, ಫೋಟೋ ಶೂಟ್ ಮಾಡೋದು ಅಷ್ಟೇ. ಖುಷಿ ಆಗುತ್ತೆ ನೋಡೋದಕ್ಕೆ ಮಾತ್ರ. ಯಾರಾದರೂ ಏನಾದರೂ ತೊಗೊಂಡು ಹೋಗಬೇಕು, ತೊಗೊಳ್ಳೋಕ್ಕೋಸ್ಕರ ಹೋಗ್ತೀರಾ ಅಂತ ಹೇಳಿದ್ರೆ ಅಮೌಂಟ್ ಹೆವಿ ಬೇಕು, ಜಾಸ್ತಿ ಅಮೌಂಟ್ ತೊಗೊಂಡೋಗಿ. ಬಟ್ ಅಷ್ಟೇ ಕ್ವಾಲಿಟಿ ಕೂಡ ಇದೆ. ನಾನು ಸ್ಲಿಪ್ಪರ್ ತೊಗೊಂಡೆ ಅಂತ ಹೇಳಿದ್ನಲ್ಲ, ಅದು ಅಷ್ಟೇ ತುಂಬಾ ಚೆನ್ನಾಗಿದೆ. ಜೊತೆಗೆ ಅಷ್ಟೇ ಕ್ವಾಲಿಟಿ ಕೂಡ ಸ್ಲಿಪ್ಪರಲ್ಲಿದೆ. ಹೇಗೆ ಬಾಳಿಕೆ ಬರುತ್ತೆ ಅಂತ ನಾನು ಹಾಕ್ಕೊಂಡ್ಮೇಲೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿದೆ ಸ್ಲಿಪ್ಪರ್. ಇಲ್ಲಿ ಬಂದು ಕಾರ್ಡ್ಸ್ ಆಡೋದು ಇದೆ. ಲಾಸ್ಟ್ ಫ್ಲೋರಲ್ಲಿ ಕಾರ್ಡ್ಸ್ ಆಡೋದಿದೆ. ಅಲ್ಲಿ ಹಾಕಿದ್ರು ಕೂಡ ಯಾರಿಗೆಲ್ಲ ಕಾರ್ಡ್ಸ್ ಆಡೋದಕ್ಕೆ ಇಷ್ಟ ಆಗುತ್ತೆ ಅಂದರೆ ಎಲ್ಲ ಥರ ಗೇಮ್ ಇದೆಯಲ್ಲ, ಅಲ್ಲಿ ಕಾರ್ಡ್ಸ್ ಕೂಡ ಆಡ್ಬೋದು. ಲಾಸ್ಟ್ ಫ್ಲೋರಲ್ಲಿ ಕಾರ್ಡ್ಸ್ ಆಟ ಆಡೋದಕ್ಕೆಲ್ಲ ಇದೆ. ಜೊತೆಗೆ ಮ್ಯಾರೇಜ್ ಶಾಪಿಂಗು ಕೂಡ ಬಟ್ಟೆಗಳಿದೆ. ಅವರು ಹುಡುಗ ಹುಡುಗಿಗೆ ಅಲ್ಲೇ ಸೆಟ್ ಮಾಡಿ ನಮ್ಗೆ ಯಾವ ಥರ ಬೇಕು ಸೂಟನ್ನ ಅವರೇ ರೆಡಿ ಮಾಡಿ ಕೊಡ್ತಾರೆ. ಅಷ್ಟು ಚೆನ್ನಾಗಿ ಡಿಸೈನ್ ಮಾಡಿಕೊಡ್ತಾರೆ. ಅಲ್ಲಿ ಡಿಸೈನ್ಸ್ ಅವ್ರು ಕೂಡ ಇದ್ದಾರೆ, ಮ್ಯಾರೇಜ್ ವೆಡ್ಡಿಂಗ್ ಡಿಸೈನರ್ ಇದ್ದಾರೆ, ಅವರು ಮಾಡಿಕೊಡ್ತಾರೆ. ಪ್ರತಿ ಒಂದು ಮಾಲಲ್ಲೂ ಇರಲ್ಲ ಈ ಥರ ಸೌಲಭ್ಯ. ಎಲ್ಲ ಮಾಲಲ್ಲೂ ಎಲ್ಲ ಇದ್ದೇ ಇರುತ್ತೆ, ಆದರೆ ಈ ಮಾಲಲ್ಲಿ ಒಂಥರ ಡಿಫ್ರೆಂಟಾಗಿದೆ. ಅಂದರೆ ಏನು ಡಿಫ್ರೆಂಟ್ ಅಂತ ಹೇಳಿದ್ರೆ ಪ್ರತಿಯೊಂದು ಬೇರೆ ಬೇರೆ ಥರ ಡಿಫ್ರೆಂಟ್. ಎಲ್ಲವೂ ಬ್ರ್ಯಾಂಡೆಡೇ ಇರುತ್ತೆ. ಜೊತೆಗೆ ಹೈಜೆನಿಕ್ ಆಗಿದೆ, ತುಂಬಾ ಚೆನ್ನಾಗಿದೆ. ಇಲ್ಲೆಲ್ಲ ದುಡ್ಡಿಲ್ಲ ಅಂತ ಹೇಳಿದ್ರೆ ಒಂದೇನೂ ಮುಟ್ಟೋಕ್ಕೂ ಆಗಲ್ಲ, ಅಷ್ಟು ಕಾಸ್ಟ್ಲಿ ಇದೆ. ಬಟ್ಟೆ ಆಗಿರ್ಬೋದು ಮತ್ತು ಎಲ್ಲವೂ ಕೂಡ ಕಾಸ್ಟ್ಲಿನೇ. ಹೋಗೋರು ಶಾಪಿಂಗ್ ಮಾಡೋದಕ್ಕೆ ಅಂತ ಹೋದರೆ ಹೆವಿ ಅಮೌಂಟ್ ತೊಗೊಂಡೋಗ್ಬೇಕು. ಇಲ್ಲ ನಾವು ಒಂದ್ಸಲ ಮಾಲನ್ನ ನೋಡ್ಕೊಂಡು ಬರ್ತೀವಿ ಅಂತ ಹೋದರೆ ನೋಡೋದಕ್ಕೇನು ದುಡ್ಡಿಲ್ಲ, ಆರಾಮಾಗಿ ಹೋಗಿ ನೋಡಿಕೊಂಡು ಫೋಟೋ ಶೂಟ್ ಮಾಡಿಕೊಂಡು ಬರ್ಬೋದು. ಮಾಲಿಗೆ ಹೋದ್ರಂತೂ ನಿಜ ಏಷ್ಯಾಗೆ ಬಂದಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ. ಮಾಲ್ ಅಂತೂ ಸಖತ್ತಾಗಿದೆ, ತುಂಬ ಬ್ಯೂಟಿಫುಲ್ಲಾಗಿದೆ. ನೋಡೋಣ, ನಾನು ಲಾಸ್ಟ್ ಟೈಮ್ ಬರ್ತೀನಿ, ನೆಕ್ಸ್ಟ್ ಟೈಮ್ ಬರಬೇಕು ಅಂದ್ಕೊಂಡಿದ್ದೀನಲ್ಲ, ಆವಾಗ ನಾನು ಅಲ್ಲೊಂದು ಬ್ಯಾಗ್ ನೋಡಿದ್ದೀನಿ. ಬಟ್ ಅದನ್ನು ತೊಗೋಬೇಕು ಅನ್ಕೋತಿದ್ದೀನಿ, ತೊಗೊತೀನಿ. ತಗೊಂಡಾಗ ನಾನು ಲಾಸ್ಟು ಆ ಬ್ಯಾಗ್ ತೊಗೊಂಡಾಗ ಖಂಡಿತ ನಿಮಗೆ ಆ ಬ್ಯಾಗ್ ತೋರಿಸ್ತೀನಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಬ್ಯಾಗ್. ಆದರೆ ನಾನು ಬ್ಯಾಗ್ ನೋಡೋಕೆ ಹೋದಾಗ ವಿಡಿಯೋ ಮಾಡಲಿಲ್ಲ. ನಾನು ಆ ಬ್ಯಾಗ್ ನೋಡೋ ಖುಷಿಯಲ್ಲಿದ್ನಲ್ಲ, ವಿಡಿಯೋ ಮಾಡ್ಕೊಳ್ಳಿಲ್ಲ. ಮೊಬೈಲು ಸೈಡಲ್ಲಿ ಹಾಕಿ ಆ ಬ್ಯಾಗನ್ನು ನೋಡ್ತಾ ಇದ್ದೆ. ನಾವು ಎಷ್ಟಾಗುತ್ತೆ ಅಂದರೆ ಅಷ್ಟು ಓಡಾಡಿದ್ವಿ. ಬಟ್ ನನಗಂತೂ ಕಾಲು ನೋವು ಬಂತು. ಅಷ್ಟು ದೊಡ್ಡ ಮಾಲ್ ಇದು. ಬ್ಯಾಂಗ್ಳೂರಲ್ಲೇ ಅತಿ ದೊಡ್ಡ ಮಾಲ್ ಅಂತ ಹೇಳಿದ್ರೆ ಈ ಏಷ್ಯಾ ಮಾಲ್. ಆಮೇಲೆ ಏನಿದೆ ಅನ್ನೋ ಥರ ಇಲ್ಲ. ಪ್ರತಿಯೊಂದು ಚಿಕ್ಕ ವಸ್ತು ತವಿಂದ ಹಿಡಿದು ದೊಡ್ಡ ವಸ್ತುವರೆಗೂ ಈ ಮಾಲಲ್ಲಿ ಇದೆ. ಎಲ್ಲ ಥರ ದಿನಸಿ ಐಟಮು ಕೂಡ ಇದೆ, ಫುಡ್ಡು ಕೂಡ ಇದೆ, ಬಟ್ಟೆ ಕೂಡ ಇದೆ, ಮೇಕಪ್ ಸಾಮಾನು ಕೂಡ ಇದೆ. ಮಕ್ಕಳು ಆಟ ಆಡಿಸ್ಬೋದು, ದೊಡ್ಡವ್ರು ಕೂಡ ಕಾರ್ಡ್ಸ್ ಆಡ್ಬೋದು, ಎಲ್ಲ ಥರ ಇದೆ. ಜೊತೆಗೆ ಮೂವಿ ನೋಡ್ಬೋದು. ಅದಕ್ಕಿಂತ ಹೆಚ್ಚಾಗಿ ಖುಷಿಪಟ್ಟು ಎಂಜಾಯ್ ಕೂಡ ಮಾಡ್ಬೋದು. ಅಷ್ಟು ಸಖತ್ತಾಗಿದೆ ಈ ಮಾಲ್. ಅಲ್ಲಲ್ಲಿ ಫುಲ್ಲು ಫೋಟೋ ಶೂಟ್ ಮಾಡ್ಕೊತಿದ್ದಾರೆ, ಫೋಟೋ ತೆಕ್ಕೊತಿದ್ದಾರೆ. ಆದರೆ ಮಾಲಲ್ಲಿ ವಿಡಿಯೋ ಮಾಡೋದಕ್ಕೂ ಪರ್ಮಿಷನ್ ಇದೆ ಮತ್ತು ಫೋಟೋ ತೆಕ್ಕೊಳ್ಳೋಕ್ಕೂ ಪರ್ಮಿಷನ್ ಇದೆ. ಯಾರು ಏನು ಕೇಳಲ್ಲ, ಯಾಕೆ ವಿಡಿಯೋ ಮಾಡ್ತಿದ್ದೀರಾ, ಯಾಕೆ ಫೋಟೋ ತೆಕ್ಕೊತಿದ್ದೀರಾ ಅಂತ ಯಾರು ಕೂಡ ಏನು ಕೇಳಲ್ಲ. ಅಷ್ಟು ಪರ್ಮಿಷನ್ ಇದೆ. ಬಟ್ ಬ್ಯೂಟಿಫುಲ್ಲಾಗಿದೆ ಮಾಲ್. ನನಗಂತೂ ತುಂಬ ಇಷ್ಟ ಆಯಿತು. ಇದು ಕೆಲವೊಬ್ಬರು ಮಾಲ್ಗೆ ಹೋಗಿ ವಿಡಿಯೋ ಕೂಡ ಹಾಕಿದ್ದಾರೆ. ನನಗೆ ಈ ಮಾಲ್ಗೆ ಹೋಗಬೇಕು ಅನಿಸಿದ್ದೆ ಕೆಲವೊಂದು ಯೂಟ್ಯೂಬಲ್ಲಿ ವಿಡಿಯೋ ನೋಡಿ. ಇಷ್ಟು ದೊಡ್ಡ ಮಾಲ್ ಇದೆಯಲ್ಲ, ನಾನು ಯಾಕೆ ಒಂದು ಟೈಮು ಈ ಮಾಲ್ಗೆ ಹೋಗಿಲ್ಲ ಅನ್ನೋ ಥರ ನನಗೂ ಫೀಲ್ ಆಗಿತ್ತು. ಅದಕ್ಕೋಸ್ಕರ ಹೋಗಿದ್ದೆ. ಆದರೆ ಇನ್ನೂ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದಾಗಿತ್ತು. ನನಗೆ ಟೈಮ್ ಆಯ್ತಲ್ಲ, ಹಾಗಾಗಿ ಬೇಗ ಬಂದುಬಿಟ್ವಿ. ನಾನು ನೆಕ್ಸ್ಟ್ ಮತ್ತೆ ಬಂದೇ ಬರ್ತೀನಿ. ಏನಕ್ಕೆ ಬರ್ತೀನಿ ಅಂತ ಹೇಳಿದ್ರೆ ನಾನು ಬ್ಯಾಗ್ ನೋಡಿದ್ದೀನಲ್ಲ,
ಅದನ್ನೆಲ್ಲ ಆ ಬ್ಯಾಗನ್ನ ನಾನು ತೊಗೋಬೇಕು. ಹಾಗಾಗಿ ಬರ್ತೀನಿ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಪ್ರತಿ ಸಲ ಹೇಳ್ತೀನಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ. ಆಲ್ಮೋಸ್ಟ್ ಸಬ್ಸ್ಕ್ರೈಬ್ ಮಾಡಿಲ್ಲದವರೇ ತುಂಬ ವಿಡಿಯೋ ನೋಡ್ತೀರಾ, ಆದರೂ ಅವರು ಸಬ್ಸ್ಕ್ರೈಬ್ ಮಾಡಬೇಕು ಅಂತ ಅನಿಸೋದೇ ಇಲ್ಲ ಅವರಿಗೆ. ಬಟ್ ಏನು ಮಾಡೋಕ್ಕಾಗುತ್ತೆ, ನಿಮಗೆ ಅನಿಸ್ಬೇಕು ಸಬ್ಸ್ಕ್ರೈಬ್ ಮಾಡಬೇಕು ಅಂತ. ನಾನು ಹೇಳೋದಲ್ಲ, ನಾನು ಹೇಳಿದ್ರೆ ನೀವು ಸಬ್ಸ್ಕ್ರೈಬ್ ಮಾಡಲ್ಲ. ಥ್ಯಾಂಕ್ ಯು ಮೈ ವಿಡಿಯೋ ವಾಚಿಂಗ್.